ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್. ಹೋಗ್ಬಿಡೋಣ ಮೊದಲನೇ ಅಪ್ಡೇಟ್ಗೆ. ಅದು ನಮ್ಮ ಆರ್ ಸಿ ಬಿ ರಿಲೇಟೆಡ್ ದಿನೇಶ್ ಕಾರ್ತಿಕ್ ಅವರು ರೀಸೆಂಟ್ ಒಂದು ಪಾಡ್ಕಾಸ್ಟಲ್ಲಿ ಆರ್ ಸಿ ಬಿಯ ಪಾಡ್ಕಾಸ್ಟಲ್ಲಿ ಹೇಳಿದರೆ ಆ್ಯಂಡಿ ಫ್ಲವರ್ ಬಗ್ಗೆ. ದ ಫ್ಯಾಕ್ಟ್ ದಟ್ ಆ್ಯಂಡಿ has so many offers but he chose to come to RCB because he felt that this is the challenge he wanted to complete ಅಂತ. ಅಂದರೆ ಸಿಕ್ಕಾಪಟ್ಟೆ ಆಫರ್ಸ್ ಇತ್ತಂತೆ ಅವ್ರು ನಮ್ಮ ಫ್ರಾಂಚೈಸ್ಗೆ ಬರೋಕ್ಕಿಂತ ಮುಂಚೆ. ಅವ್ರಿಗೆ ಏನು ಬರೀ ಆರ್ ಸಿ ಬಿ ಮಾತ್ರ ಆಫರ್ ಮಾಡಿದೆ ಅಂತಲ್ಲ, ಬೇಜಾನ್ ಆಫರ್ಸ್ ಇತ್ತಂತೆ. ಆ್ಯಂಡ್ ಥ್ರೂ ಔಟ್ ದ ವರ್ಲ್ಡ್ ಚೆನ್ನಾಗಿರೋ ಮಾಡ್ತಿದ್ದಾರೆ ಕೋಚಿಂಗ್ನ ಅವ್ರು ಕೋಚಿಂಗ್ ಮಾಡೋದು ಟೀಮ್ ಟ್ರೋಫಿಗಳು ಕೂಡ ಗೆಲ್ತಾ ಇದ್ದಾವೆ ಆ್ಯಂಡ್ ಪ್ಲೇಯರ್ಸು ಕೂಡ ಕ್ವಾಲಿಫೈ ಆಗ್ತಾಯಿವೆ. ಇದೆಲ್ಲ ನೋಡ್ತಾ ಅಂದಾಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತೂ ಇತ್ತಂತೆ ಅವ್ರಿಗೆ. ಬಟ್ ಆದರೆ ಆರ್ ಸಿ ಬಿಗೆ ಬರಬೇಕು ಅಂತ ಅವ್ರು ಅಂದ್ಕೊಡ್ರಂತೆ. ಯಾಕಂತಂದರೆ 18 ವರ್ಷ ಆದಮೇಲೆ ಟ್ರೋಫಿನ ಗೆಲ್ತು ಅಂತ ಅಂದರೆ ಅದು ಡಿಫ್ರೆಂಟ್ ವೈಬೇನ ಕೊಡುತ್ತೆ. ಈ ಒಂದು ಫ್ರಾಂಚೈಸ್ಗೆ ಇಷ್ಟು ವರ್ಷ ಕಷ್ಟಪಡ್ತಾ ಇದ್ದಾರೆ ಟ್ರೋಫಿನ ಗೆಲ್ಲೋದಕ್ಕೆ. ಈ ಟೀಮ್ಗೆ ಹೋಗ್ಬಿಟ್ಟು ನಾವು ಟ್ರೋಫಿ ಗೆಲ್ಲಿಸ್ತೇ ಅಂದರೆ ಇದಕ್ಕೆ ಸಿಗೋವಂಥ ರೆಸ್ಪೆಕ್ಟು, ವ್ಯಾಲ್ಯೂ ಒಂಥರ ಸಿಕ್ಕಾಪಟ್ಟೆ ಒಂಥರ ಬೇರೆ ಅದು ಅಂತ ಅವರಿಗೆ ಗೊತ್ತಿತ್ತಂತೆ. ಆ್ಯಂಡ್ ಆರ್ ಸಿ ಬಿಗಿರೋ ಫ್ಯಾನ್ ಬೇಸನ್ನು ಕೂಡ ಅವರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಬೇಕು ಅಂತಲೇ ಆರ್ ಸಿ ಬಿಗೆ ಬಂದ್ರಂಥವ್ರು. ಅಪ್ಡೇಟ್ ನಂಬರ್ 2, ಹಾರ್ದಿಕ್ ಪಾಂಡ್ಯ ರಿಲೇಟೆಡ್ ನಾನು ನಿಮಗೆ ಅಪ್ಡೇಟ್ನ ಕೊಟ್ಟಿದ್ದೆ ಆಲ್ರೆಡಿ. ಸೊ ಇದನ್ನ ಸೀರಿಯಸ್ ಆಗಿ ಏನೋ ಮುಂಬೈ ಇಂಡಿಯನ್ಸ್ ಅವ್ರು ಕನ್ಸಿಡರ್ ಮಾಡ್ತಾ ಇಲ್ಲ. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಕೊಡಬೇಕು, ಹಾರ್ದಿಕ್ ಪಾಂಡ್ಯನ ತೊಗೊಂಬರ್ಬೇಕು, ಆಡಿಸ್ಲೇಬೇಕು ಹಾರ್ದಿಕ್ ಪಾಂಡ್ಯನ ಮಿಕ್ಕಿರುವಂಥ ಮ್ಯಾಚ್ಗಳೆಲ್ಲ. ಯಾಕಂದರೆ ಒಂದು ಮ್ಯಾಚ್ ಆಲ್ರೆಡಿ ಗೆದ್ದಿದ್ದಾರೆ ಸೂರ್ಯಕುಮಾರ್ ಅವರ ಕ್ಯಾಪ್ಟನ್ಸಿ, ಅವ್ರ ಆಬ್ಸೆನ್ಸಲ್ಲೂ ಕೂಡ ಗೆದ್ದಿದ್ದಾರೆ. ಸೊ ಕೇಪಬಲ್ ಇದ್ದಾರೆ ಅಂತ ಮುಂಬೈ ಇಂಡಿಯನ್ಸ್ಗೆ ಗೊತ್ತಾಗಿದೆ. ಸೊ ಅದರಿಂದ ಇವ್ರಿಗೆ ಏನೋ ಸ್ಪ್ಯಾಸಮ್ ಆಗಿದೆ ಅಂತಲ್ಲ, ಬ್ಯಾಕ್ ಸ್ಪ್ಯಾಸಮ್ ಏನೋ. ಸೊ ಇವರು ಬೆಂಗಳೂರಲ್ಲಿದ್ದಾರಂತೆ. ಸೊ ಈಗ ಬರ್ತಿರುವಂಥ ಅಪ್ಡೇಟ್ ಪ್ರಕಾರ ನೆಕ್ಸ್ಟ್ ಮ್ಯಾಚ್ ಏನಿದೆ ಮುಂಬೈ ಇಂಡಿಯನ್ಸ್ದು, ಅದು ಆರ್ ಸಿ ಬಿ ಆಗಿರುವಂಥ ಮ್ಯಾಚು. ಮುಂಬೈ ಇಂಡಿಯನ್ಸ್ನ ಮಿಸ್ ಮಾಡ್ಕೊತಾರಂತೆ ಹಾರ್ದಿಕ್ ಪಾಂಡ್ಯ, ಬ್ಯಾಕ್ ಸ್ಪ್ಯಾಸಮಿಂದ ಬಳಲ್ತಾ ಇದ್ದಾರಂತೆ. ಸೊ ಅದರಿಂದ ಮಿಸ್ ಮಾಡ್ಕೊತಾರೆ ಆ್ಯಂಡ್ ಆಡೋದಿಲ್ಲ. ಇನ್ನೂ ಎಷ್ಟು ಮ್ಯಾಚ್ ಆಡೋದಿಲ್ಲ ಅಂತ ಕ್ಲಾರಿಟಿ ಇಲ್ಲ. ಈ ಟೂರ್ನಮೆಂಟ್ ಆಡದೇ ಇದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ ಹಾರ್ದಿಕ್ ಪಾಂಡ್ಯ. ಒಟ್ಟಿನಲ್ಲಿ ಟೀಮ್ ಜೊತೆಗಿಲ್ಲ ಆ್ಯಂಡ್ ಟ್ರಾವೆಲ್ ಮಾಡ್ತಾ ಇಲ್ವಂತೆ ರಾಯ್ಪುರ್ಗೆ. ಅಪ್ಡೇಟ್ ನಂಬರ್ 3, ಈ ಕರೆಂಟ್ ಸ್ಟೇಜ್ನ ನೋಡ್ತು ಅಂತ ಅಂದಾಗ ಯಾವ ಟೀಮ್ಗೆ ಎಷ್ಟೆಷ್ಟು ಪಾಸಿಬಿಲಿಟಿ ಅನ್ನೋದು ಇದೆ ಕ್ವಾಲಿಫೈ ಆಗೋದಕ್ಕೆ ಪ್ಲೇ ಆಫ್ಸ್ಗೆ ಅಂತ ನೋಡ್ತು ಅಂತ ಅಂದಾಗ, ಕರೆಂಟ್ ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂದಾಗ ಈ ಥರ ಗೊತ್ತಾಗ್ತಾ ಇದೆ ನಮಗೆ. 88% ಇದೆ ಇವರಿಗೆ ಕ್ವಾಲಿಫೈ ಆಗೋದಕ್ಕೆ. ಪಂಜಾಬ್ ಕಿಂಗ್ಸ್ಗೆ ಟಾಪ್ ಆಫ್ ದ ಟೇಬಲ್ ಇರೋರಿಗೆ, ಬೆಂಗಳೂರಿಗೆ 84%, ಹೈದರಾಬಾದ್ಗಿದೆ 68%, ರಾಜಸ್ಥಾನ್ಗೆ 67%. ಏನಕ್ಕಮ್ಮ ಅಂತ ಕೇಳ್ತಾನೆ, ಅದೇ ನೆಟ್ ರನ್ ರೇಟ್ ಮೇಲೆ ಸ್ವಲ್ಪ ಮಟ್ಟಿಗೆ ಇಬ್ಬರದು ಸೇಮ್ ಪಾಯಿಂಟ್ಸು, ಸಿಮಿಲರ್ ಪಾಯಿಂಟ್ಸೇ. ಆದರೆ ನೆಟ್ ರನ್ ರೇಟ್ ಮೇಲೆ ಇದೆಲ್ಲ ಸ್ವಲ್ಪ ಡಿಫರ್ ಆಗಿದೆ ಅಂತ ಅಂದ್ಕೊಳ್ಳಿ. ಗುಜರಾತ್ ಅವ್ರದ್ದು 56%, ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ ಅಂತ ಅಪ್ಡೇಟ್ ಬಂದಿದೆ ನಿನ್ನೆ ಮ್ಯಾಚ್ ಆದ ನಂತರ. ಚೆನ್ನೈ ಅವ್ರದ್ದು 11%, ಇನ್ನೂ ಜಾಸ್ತಿ ಆಗಿದೆ ಅಂತ ಪಾಸಿಬಿಲಿಟಿ. 27% ಬಂದು ನಿಂತ್ಕೊಂಡಿದೆ ಅವ್ರದ್ದು. ಸಖತ್ತಾಗಿ ಒಂದು ಸ್ವಲ್ಪ ಅಪ್ಲಿಫ್ಟ್ ಆಗಿದೆ ಸಿ ಎಸ್ ಕೆ ಅವ್ರದ್ದು. ಕೆ ಕೆ ಆರ್ ಅವ್ರದ್ದು 7% ಪಾಸಿಬಿಲಿಟಿ ಇದೆ. ಡೆಲ್ಲಿ ಅವ್ರದ್ದು 3% ಪಾಸಿಬಿಲಿಟಿ ಇದೆ. ಸೊ ಡೆಲ್ಲಿಯಿಂದ ಮೇಲ್ಗಡೆ ಏನೇ ಇದ್ರೂ ಕೂಡ ಡೆಲ್ಲಿಯಿಂದ ಮೇಲ್ಗಡೆ 9% ಕಮ್ಮಿ ಆಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ನಿನ್ನೆ ಮ್ಯಾಚ್ನ ಸೋಲೋದ್ರ ಮೂಲಕ. ಮುಂಬೈ ಇಂಡಿಯನ್ಸ್ಗೂ ಇಲ್ಲ, ಲಕ್ನೋಗೂ ಇಲ್ಲ, ಒಂಥರ ಅವ್ರು ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ ಅಂತ ಅನ್ಕೊಳ್ಳಿ. ಯಾಕೆ ಅಂತಂದರೆ ಕೆ ಕೆ ಆರ್ ಕೂಡ ಒಂದು ರೇಂಜಿಗೆ ಔಟ್ ಆಫ್ ದ ಟೂರ್ನಮೆಂಟ್ ಆದರೂ ಕೂಡ ಅವರು ಆಡ್ಸ್ ಇರೋದ್ರಿಂದ ಏನಾದರೂ ಆಗ್ಬೋದು ಅನ್ನೋ ಥರ ಬರೋ ಮ್ಯಾಚ್ನೆಲ್ಲ ಗೆಲ್ತು ಅಂತ ಅಂದಾಗ. ಬಟ್ ಇವರಿಬ್ಬರು 0.2%, 0.1% ಇದೆಯಲ್ಲ, ಇದು ನೆಗ್ಲಿಜಿಬಲ್ಲು. ಮುಂಬೈ ಮತ್ತು ಲಕ್ನೋ ಔಟ್ ಆಫ್ ದ ಟೂರ್ನಮೆಂಟ್ ಆಲ್ರೆಡಿ ಆಗಿದ್ದಾರೆ. ಡೆಲ್ಲಿಗಿಂತ ಮೇಲ್ಗಡೆ ಏನೇ ಇದ್ರು ಕಾಂಟೆಸ್ಟು. ಅಪ್ಡೇಟ್ ನಂಬರ್ 4, ಏನಕ್ಕೆ ಶಿಫ್ಟ್ ಆಯಿತು ಅಂತ IPL ಅವರು ಅಫಿಷಿಯಲ್ ಆಗಿ ಇವಾಗ ಕನ್ಫರ್ಮ್ ಮಾಡಿದರೆ, ರಿಟರ್ನ್ ಸ್ಟೇಟ್ಮೆಂಟ್ನ ಪಾಸ್ ಮಾಡಿಬಿಟ್ಟಿದ್ದಾರೆ ಇವಾಗ. ಬೆಂಗಳೂರಿಂದ ಏನಕ್ಕೆ ಅಹಮದಾಬಾದ್ಗೆ IPL ಫೈನಲ್ ಹೋಯಿತು ಅಂತ ಅವರೇ ಹೇಳೋ ಪ್ರಕಾರ, ಬೆಂಗಳೂರು ಬಾಸು ಒರಿಜಿನಲಿ ಡಿಸಿಗ್ನೇಟೆಡ್ ಟು ಹೋಸ್ಟ್ ದ ಫೈನಲ್ ಅವರೇ ಹೇಳ್ತಾ ಇದ್ದಾರೆ. ಒರಿಜಿನಲಿ ಬೆಂಗಳೂರೇ ಇತ್ತು ಫೈನಲ್ ಆಗಿ, ಬಟ್ ಇವಾಗ ನಾವು ಡಿಸೈಡ್ ಮಾಡಿದ್ವಿ ಅಹಮದಾಬಾದ್ಗೆ ಶಿಫ್ಟ್ ಮಾಡಬೇಕು ಅಂತ. ಏನಕ್ಕೆ ಅಂದರೆ ಹವೆವರ್ owing to certain requirements from the local association and authorities that were beyond the scope of BCCI established guidelines and protocols. ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇವರೇ ಏನೋ ರಿಕ್ವೆಸ್ಟ್ಗಳನ್ನ ಕೇಳ್ಬಿಟ್ರಂತೆ. ಇವರೇ ಹಂಗೆ ಹಿಂಗೆ ಬೇಕು ನಮಗೆ, KC ಅವರೇ ಕೇಳ್ಬಿಟ್ರಂತೆ, BCCI ಅವ್ರು ಕೇಳೋದಲ್ಲ, ಇವರೇ ನಮ್ಗೆ ಹಂಗೆ ಬೇಕು ಹಿಂಗೆ ಬೇಕು ಅನ್ನೋ ಏನೋ ಕೇಳ್ಬಿಟ್ರಂತೆ. ಅಂದರೆ ಏನೋ ಕೇಳ್ತಾ ಇದ್ದಾರೆ ಅಂತಂದರೆ ಅರ್ಥ ಮಾಡ್ಕೋಬೇಕು. ಟಿಕೆಟ್ಸ್ನ ಕೇಳ್ತಾ ಇದ್ದಾರೆ ಅವರು. MLA ಅವ್ರಿಗೆಲ್ಲ ಬೇಕಲ್ಲಪ್ಪ ಕೊಡೋಕ್ಕೆ, ಅವ್ರಿಗೆ ಫೀಡಿಂಗ್ ಕೊಡೋದಕ್ಕೆ ಬೇಕಲ್ಲ. ಅದಕ್ಕೋಸ್ಕರ ಇದು ಮೇಯ್ನಾಗಿ ಅವರು ರೀಸನ್ ಆಗಿ ಕೊಟ್ಟರು. ಜೊತೆಗೆ ಸೆಕ್ಯೂರಿಟಿ ಕನ್ಸನ್ನು ಕೂಡ ರೀಸನ್ನು ಕೂಡ ಹೊಂದಿದೆ. ಸೆಕ್ಯೂರಿಟಿ ರೀಸನ್ ಅದೇನು ಮೇಯ್ನ್ ಅಲ್ಲ, ಯಾಕಂದರೆ ಮ್ಯಾಚ್ ಆಲ್ರೆಡಿ 5 ಮ್ಯಾಚ್ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಅದೇನು ದೊಡ್ಡ ಬಿಗ್ ಕನ್ಸರ್ನ್ ಏನಲ್ಲ ಅಲ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾವತ್ತು ಮ್ಯಾಚ್ ಆಗಬೇಕಾದ್ರೆ ಏನೋ ಒಂಥರ ಏನಾರು ಒಂದು ಆಗೋಗ್ಬಿಟ್ಟಿದೆ ಅಂತ ಏನೂ ಇಲ್ಲ ಅಲ್ಲಿ. ಸ್ಟ್ಯಾಂಪ್ ಆ್ಯಂಡ್ ಕೇಸ್ ಆಗಿರೋದು ಯಾವುದೋ ಸೆಲೆಬ್ರೇಷನ್ ಟೈಮಲ್ಲಿ. ಸೊ ಸೆಕ್ಯೂರಿಟಿ ರೀಸನ್ಸ್ ಅದು ಇದು ಎಲ್ಲ ಏನಿಲ್ಲ. ಬೇಸಿಕಲಿ ಇವ್ರು ಬಂದ್ಬಿಟ್ಟು ಏನೋ ರಿಕ್ವೆಸ್ಟ್ನ ಇಟ್ಟಿದ್ರಂತೆ KC ಅವರು, ಅದಕ್ಕೆ ಇವ್ರಿಗೆ ಫುಲ್ಫಿಲ್ ಮಾಡೋಕ್ಕಾಗಿಲ್ವಂತೆ. ಇನ್ನೂ ಒಂದು ಆಯಾಮದ ಬಗ್ಗೆ ಯೋಚನೆ ಮಾಡ್ತು ಅಂದರೆ, ನಾವು ಮೆಜಾರಿಟಿ ಆಫ್ ದ ಟಿಕೆಟ್ಸು ಇರೋದು ಅಹಮದಾಬಾದ್ ಸ್ಟೇಡಿಯಮಲ್ಲಿ. ಸೀಟ್ಸ್ಗಳು ಅವೈಲೇಬಲ್ ಇರೋದು ಲಕ್ಷಕ್ಕಿಂತ ಜಾಸ್ತಿ ಅಲ್ಲಿ ಅವೈಲೇಬಲ್ ಇರುತ್ತೆ. ಜೊತೆಗೆ IPL ಅವರು ಜಾಸ್ತಿ ದುಡ್ಡು ಮಾಡ್ಬೋದು ಗುರು ಸಿಂಪಲ್ಲಾಗಿ. ಅಹಮದಾಬಾದ್ ಸ್ಟೇಡಿಯಮಲ್ಲಿ ಯಾಕೆ ಕಳೆದ 4-5 ಸಲದಿಂದ ಆಲ್ಮೋಸ್ಟ್ ಅಲ್ಲೇ ಇಡ್ತಾ ಇದ್ದಾರೆ ಅಂದರೆ, ಚೆನ್ನೈ ಒಂದು ಮಧ್ಯದಲ್ಲಿ ಇಟ್ಟಿದ್ರು, ಅದು ಬಿಡ್ತು ಮಿಕ್ಕಿದೆಲ್ಲ ಅಲ್ಲೇ ಏನಕ್ಕೆ ಇಡ್ತಾ ಇದ್ದಾರೆ ಅಂದರೆ ಜಾಸ್ತಿ ರೆವೆನ್ಯೂ ಕೂಡ ಜನರೇಟ್ ಮಾಡ್ಬೋದು. ಸೊ ಅದು ಒಂದು ಆಯಾಮ. ಜೊತೆಗೆ ಇವರೆಲ್ಲ ಈ ಥರ ನಮಗೆ ಟಿಕೆಟ್ಸ್ ಬೇಕು ಅಂತ ರಿಕ್ವೆಸ್ಟ್ ಎಲ್ಲ ಇಡ್ತಾ ಇತ್ತು ಅಂತಂದ್ರೆ ಅದರಲ್ಲಿ ಅವ್ರಿಗೆ ಲಾಸ್ ಆಗಲ್ವ IPL ಅವ್ರಿಗೆ. ಅದಕ್ಕೋಸ್ಕರ ನಿಮ್ಮದು ಬೇಡ ಹೋಗೋರು ನಾವು ಅಹಮದಾಬಾದಲ್ಲಿ ಇಡ್ತೀವಿ ಅಂತ ಕರ್ಕೊಂಡೋಗಿ ಅಲ್ಲಿ ಇಟ್ಟಿದ್ದಾರೆ.
ಅಪ್ಡೇಟ್ ನಂಬರ್ 5 ನಮಗೂ ಕೂಡ ಹಂಗೆ ಅನ್ನಿಸ್ತು. ಏನು ಗುರು ಇದು ಈ ಥರ ಎಲ್ಲ ರೆಡಿ ಮಾಡ್ತಾರೆ ವಿಕೆಟ್ ಅಲ್ಲ, ಡ್ರೈ ಸರ್ಫೇಸ್ ಏನಕ್ಕೆ ರೆಡಿ ಮಾಡಿದ್ದಾರೆ, ಸ್ಪಿನ್ನರ್ಸ್ ಇದ್ದಾರೆ ಅಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರ್ತಾರೆ. ಅಕೀಲ್ ಹುಸೇನ್ ಇದ್ದಾರೆ, ನೂರ್ ಅಹಮದ್ ಇದ್ದಾರೆ, ಕ್ವಾಲಿಟಿ ಸ್ಪಿನ್ನರ್ಸ್ ಇದ್ದಾರೆ, ಡ್ರೈ ಸರ್ಫೇಸ್ನ ಏನೂ ಕೊಡ್ತಾ ಇದ್ದಾರೆ ಇವರು ಡೆಲ್ಲಿಯವರು. ಅಂದರೆ ಇವ್ರಿಗೆ ಹೋಮಿಗೆ ಸ್ವಲ್ಪ ಅಡ್ವಾಂಟೇಜ್ ಆಗೋ ಥರ ರೆಡಿ ಮಾಡಬೇಕಲ್ವ ವಿಕೆಟ್ನ ಅನ್ನೋ ಥರ ನಾವು ಅಂದ್ಕೊತಿದ್ವಿ. ನಿನ್ನೆ CSKಗೆ ಫೇವರಬಲ್ ಆಗೋ ಥರ ಇದ್ದಿದ್ದು ವಿಕೆಟು. ಸೊ ಏನಕ್ಕೆ ಈ ಥರ ಅಂತ ನೋಡ್ತು ಅಂತಂದಾಗ ಹೇಮಂತ್ ಬಡಾನಿ ಅವರು ಕೋಚ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ BCCI ನಮಗೆ ಇಲ್ಲಿ ಯಾವುದೇ ರೀತಿ ಬಂದ್ಬಿಟ್ಟು ಇಲ್ಲಿ ಈ ಥರ ರೆಡಿ ಮಾಡಪ್ಪ ಪಿಚ್ನ, ಆ ಥರ ರೆಡಿ ಮಾಡಪ್ಪ ಪಿಚ್ನ, ಹೋಮಿಗೆ ಸ್ವಲ್ಪ ಅಡ್ವಾಂಟೇಜ್ ಆಗೋ ಥರ ರೆಡಿ ಮಾಡಪ್ಪ ಪಿಚ್ನ, ಹಂಗೆ ಮಾಡಪ್ಪ ಹಿಂಗೆ ಮಾಡಪ್ಪ ಅಂತ ಹೇಳೋ ಅಂಥ ರೈಟ್ಸ್ನ ಕೊಟ್ಟಿಲ್ಲ BCCI. ಸೊ BCCI ಅಲ್ಲಿ ಬಂದ್ಬಿಟ್ಟು ಅಂದರೆ BCCI ಅಲ್ಲಿರೋವಂಥವ್ರು ಬಂದ್ಬಿಟ್ಟು ಅಲ್ಲಿ ಪಿಚ್ನ ರೆಡಿ ಮಾಡುವಂಥದ್ದು. ನಾವು ಡೆಲ್ಲಿ ಕ್ಯಾಪಿಟಲ್ಸ್ ಹೋಗ್ಬಿಟ್ಟು ಅಲ್ಲಿ ಪಿಚ್ನ ರೆಡಿ ಮಾಡೋದಿಲ್ಲ ಅಥವಾ ಮಾಡಿಸೋದಿಲ್ಲ ಗ್ರೌಂಡ್ಸ್ಮನ್ಗಳಿಗೆ ಹೇಳ್ಬಿಟ್ಟು. ಸೊ ಅವ್ರು ಬಂದ್ಬಿಟ್ಟು ರೆಡಿ ಮಾಡಿಸ್ತಾರೆ. ಸೊ ನಮಗಿಲ್ಲಿ ಹೋಮ್ ಅಡ್ವಾಂಟೇಜ್ ಆಗುತ್ತೆ, ನಾವು ಹೇಳ್ದಂಗೆ ಪಿಚ್ನ ಮಾಡಿಬಿಡ್ತಾರೆ ಅಥವಾ ನಮ್ಮ ಫೇವರಬಲ್ ಆಗಿರುತ್ತೆ ಗೇಮು ಅನ್ನುವಂಥದ್ದು ಸಿಕ್ಕಾಪಟ್ಟೆ ಸುಳ್ಳು IPL ಅಲ್ಲಿ ಅಂತ ಓಪನ್ ಆಗಿ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 6 ನಿನ್ನೆ ಮ್ಯಾಚ್ ಆದ ನಂತರ ಅಕ್ಷರ್ ಪಟೇಲ್ ಅವರು ಏನು ಇನ್ನು ಇದೇ ಮ್ಯಾಚ್ ಬಗ್ಗೆ ಯೋಚನೆ ಇನ್ನು ಬ್ಯಾಕ್ ಫುಟಲ್ಲಿ ಹೋಗ್ಬಿಟ್ಟಿದ್ದಾರೆ. ಒಂದು ಮ್ಯಾಚ್ ಇನ್ನು ಆಗೇ ಇಲ್ಲ ಅಂತ ಅನ್ಕೊಂಡ್ಬಿಟ್ರು ಅಂತ ಕಾಣಿಸುತ್ತೆ. ನಮ್ಗೆ ಇನ್ನು 5 ಮ್ಯಾಚ್ ಇದೆ, ನಾವು ಇನ್ನು 5 ಮ್ಯಾಚ್ನ ಗೆಲ್ತು ಅಂದರೆ ಕ್ವಾಲಿಫೈ ಆಗ್ತೀವಿ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು. ಎಷ್ಟೋ ಮರೀತಾರಂತೆ, ಇದು ನನ್ನ ಮರ್ಯಾದೇನು ದೊಡ್ಡ ವಿಷಯನಾ? ಇನ್ನು 4 ಮ್ಯಾಚ್ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ, ಅವ್ರು 5 ಮ್ಯಾಚ್ ಇದೆ ಅಂತ ಅನ್ಕೊಂಡವ್ರೆ ಅಲ್ಲಿ. ಅಂದರೆ ಅವರು ಈ ಮ್ಯಾಚ್ನ ಕೂಡ ಕನ್ಸಿಡರ್ ಮಾಡ್ಕೊಂಡು ಅನ್ಕೊಂಬಿಟ್ಟಿದ್ದಾರೆ ಇನ್ನು 5 ಮ್ಯಾಚ್ ಇದೆ ನಮಗೆ, ಇನ್ನು 5 ಮ್ಯಾಚ್ ಗೆಲ್ಲಬೇಕು ಅಂತ. ಬಟ್ ಇರೋವಂಥ 4 ಮ್ಯಾಚು 4ಕ್ಕೆ 4 ಹೊಡಿಬೇಕು, ಅವಾಗ 8 ಮ್ಯಾಚ್ನ ಗೆದ್ದಂಗೆ ಆಗುತ್ತೆ, ಅವಾಗ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇರುತ್ತೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ದು. ಸೊ ಪಾಪ ಮ್ಯಾಚ್ನ ಸೋತಿರೋಂಥ ಗುಂಗಲ್ಲಿ ಮರ್ತೋಗ್ಬಿಟ್ಟಿದ್ರೆ ಎಷ್ಟು ಮ್ಯಾಚ್ ಆಡಿದ್ದೀವಿ, ಎಷ್ಟು ಮ್ಯಾಚ್ ಇದೆ, ಎಷ್ಟು ಮ್ಯಾಚ್ನ ಗೆಲ್ಲಬೇಕು ಅನ್ನೋದು. 5ಕ್ಕೆ 5 ಮ್ಯಾಚು ಗೆಲ್ಲಬೇಕು ನಾವು ಅಂತ ಹೇಳಿದರೆ 4ಕ್ಕೆ 4 ಮ್ಯಾಚ್ ಇದ್ರೆ ಸಾಕಪ್ಪ, 5 ಮ್ಯಾಚಿನ ಗೆಲ್ಲೋದು ಬೇಡ. ಅಪ್ಡೇಟ್ ನಂಬರ್ 7 ನೆನ್ನೆ ಒಂಥರ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ನೋಡ್ತಾ ಇದ್ದವ್ರಿಗೆ ಇದು ಗೊತ್ತಾಗಿರುತ್ತೆ, ರಿಯಲೈಸ್ ಆಗಿರುತ್ತೆ. ಇವಾಗ ನೋಡಿ ಇವ್ರು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಹೆಂಗಿದೆ ಅಂತ. ಸಂಜು ಸ್ಯಾಮ್ಸನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಇವರು ಋತುರಾಜ್ ಗಾಯಕ್ವಾಡ್ ಅವರು. ನಮ್ಮ ಟೀಮ್ನ ಬೆನ್ನೆಲುಬು ಗುರು, ನಮ್ಮ ಟೀಮ್ನ ಮೈನ್ ಪಿಲ್ಲರ್ ಯಾರು ಅಂತಂದರೆ ಅದು ಸಂಜು ಸ್ಯಾಮ್ಸನ್. ನೋಡಿ ನಿಜವಾಗ್ಲೂ ಅದು ಸ್ಟ್ಯಾಟ್ಸು ಅದೇ ಥರ ಇದೆ. ಸಂಜು ಸ್ಯಾಮ್ಸನ್ ಯಾವಾಗೆಲ್ಲ ಪೋಪ್ಲಲ್ಲಿ ಔಟ್ ಆಗಿದ್ರೋ CSK ಸೋತಿದ್ದಾರೆ. ಸಂಜು ಸ್ಯಾಮ್ಸನ್ ಯಾವಾಗ ಔಟ್ ಆಗಿರೋ ಪೋಪ್ಲಲ್ಲಿ ಸಖತ್ತಾಗಿ ಆಡಿದ್ರು, ಸೆಂಚುರಿಗಳನ್ನೆಲ್ಲ ಹೊಡೆದಿದ್ರು, ಅವಾಗ CSK 100% ಗೆದ್ದಿದ್ದಾರೆ. ಸೊ ಇದು ಸ್ಟ್ಯಾಟ್ಸ್ ಹೇಳ್ತಾ ಇದೆ ಸಂಜು ಸ್ಯಾಮ್ಸನ್ ಮೈನ್ ಪಿಲ್ಲರು ಅಂತ. ನೆನ್ನೆ ಯಾರೋ ಇದ್ರಲ್ಲಪ್ಪ ನಮ್ಮ ಸ್ಟಾರ್ ಸ್ಪೋರ್ಟ್ಸ್ನ ಕಾಮೆಂಟೇಟರ್ ಒಬ್ಬರು ಹೇಳ್ತಾ ಇದ್ರು, ಇವರೆಲ್ಲ ಮೈನ್ ಪಿಲ್ಲರ್ ಏನಲ್ಲ, ಸಂಜು ಎಲ್ಲ ಮೈನ್ ಪಿಲ್ಲರ್, ರಾಹುಲ್ ಮೈನ್ ಪಿಲ್ಲರು. ಹೌದು ಗುರು, ಡೆಲ್ಲಿ ಕ್ಯಾಪಿಟಲ್ಸ್ಗೆ ರಾಹುಲ್ ಮೈನ್ ಪಿಲ್ಲರು, ಸಂಜು ಇಲ್ಲಿ ಮೈನ್ ಪಿಲ್ಲರೇನೆ. ಸ್ಟ್ಯಾಟ್ಸ್ ಹೇಳ್ತಾ ಇಲ್ವ ಅದೇ ಥರ ಅಲ್ಲಿ ಇವ್ರು ಮೈನ್ ಪಿಲ್ಲರ್ ಅಲ್ಲ, ಅವರು ಮೈನ್ ಪಿಲ್ಲರು ಅಂತ ಹೇಳ್ತಾ ಇದ್ರು. ಯಾರು ಹೇಳಿರ್ಬೋದು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ರಪ್ಪ, ಸ್ಟಾರ್ ಸ್ಪೋರ್ಟ್ಸ್ನ ಕನ್ನಡ ಕಾಮೆಂಟೇಟರ್ ಒಬ್ರು ಹೇಳ್ತಾ ಇದ್ರು, ಸಂಜು ಸ್ಯಾಮ್ಸನ್ ಎಲ್ಲ ಮೈನ್ ಪಿಲ್ಲರ್ ಅಲ್ಲ, ರಾಹುಲ್ ಮಾತ್ರ ಮೈನ್ ಪಿಲ್ಲರ್ ಅಂತ. ಅವ್ರು ತೋರಿಸ್ಕೊಂಡು ಕೊಟ್ಟಿದ್ರೆ ಏನಕ್ಕೆ ಅವರು ಮೈನ್ ಪಿಲ್ಲರ್ ಅಂತ. ಈಗ ಅಪ್ಡೇಟ್ ನಂಬರ್ 8 ಸಂಜಯ್ ಮಂಜ್ರೇಕರ್ ಅವರು ಮಾತಾಡ್ತಿದ್ದಾರೆ ವೈಭವ್ ಸೂರ್ಯವಂಶಿ ಮೇಲೆ. ಅವ್ರಿಗೇನೋ ಅನ್ನಿಸ್ತಾ ಇದೆ ಅಂತ, ಈ ಥರ ಎಲ್ಲ ಇದ್ರೆ ಸರ್ವೈವ್ ಆಗೋದಕ್ಕೆ ಆಗಲ್ಲ ಆಗಿರೋ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅಂತ. Take all the consistent T20 batters in the last few years. Suryavanshi will stay leg side and hit the ball on middle stump through point because he's staying leg side of the ball. ಏನೋ ಹೇಳಿದ್ದಾರೆ, ವಿಚಿತ್ರವಾಗೇನೋ ಹೇಳಿದ್ದಾರೆ, ಲೆಗ್ ಸೈಡ್ ಆಫ್ ದ ಬಾಲಲ್ಲಿ ಇರ್ತಾರೆ ಅವರು ಅಂತ. ಆ್ಯಂಡ್ ಈ ಥರ ಇತ್ತು ಅಂತಂದರೆ ಸರ್ವೈವ್ ಆಗೋದಕ್ಕೆ ಆಗೋದಿಲ್ಲ. ನೀನು ಆಸ್ಟ್ರೇಲಿಯಾ ಕರ್ಕೊಂಡೋಗ್ಬಿಡು, ಇಂಗ್ಲೆಂಡಿಗೆ ಕರ್ಕೊಂಡೋಗ್ಬಿಡು, ಅಥವಾ ಸೌತ್ ಆಫ್ರಿಕಾ ಕರ್ಕೊಂಡೋಗ್ಬಿಡು, ಈ ಥರ ಎಲ್ಲ ಆಟ ಆಡ್ತು ಅಂತಂದರೆ ಸರ್ವೈವ್ ಆಗೋದಕ್ಕೆ ಆಗೋದಿಲ್ಲ. ಅಕ್ರಾಸ್ ಆಲ್ 3 ಫಾರ್ಮ್ಯಾಟ್ಸ್ ಆಡಬೇಕು ಅಂತಂದರೆ ಸಖತ್ತಾಗಿರೋಂಥ ಒಂದು ಟೆಕ್ನಿಕ್ ಇರಬೇಕು. ಈ ಟೆಕ್ನಿಕಲ್ಲಿ 20 ಕೂಡ ಹೊಡೆಯೋಕ್ಕಾಗಲ್ಲ. ನೀವು ಆಸ್ಟ್ರೇಲಿಯಾಗೆ ಮತ್ತು ಇಂಗ್ಲೆಂಡ್ಗೆ ಕರ್ಕೊಂಡು ಹೋಗ್ಬಿಡಿ, ಅಲ್ಲಿರೋ ಕಂಡೀಷನ್ಗೆ ಇವ್ರು 20 ಕೂಡ ಹೊಡೆಯೋಕ್ಕಾಗಲ್ಲ. ಏನೋ ಇಂಡಿಯಾದಲ್ಲಿ ಹಂಗೆ ಆಡ್ತಿರ್ಬೋದು ಅಷ್ಟೇ, ಬಟ್ ಆಸ್ಟ್ರೇಲಿಯನ್ ಕಂಡೀಷನ್ಸಲ್ಲಿ, ಇಂಗ್ಲೆಂಡ್ ಕಂಡೀಷನ್ಸಲ್ಲಿ ಮೇಯ್ನಾಗೆ ಆಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರೇನಾದರೂ ಇಂಗ್ಲೆಂಡ್ ಕಂಡೀಷನ್ಸ್ಗೆ ಹೋಗ್ಬಿಟ್ಟು ಅವ್ನು ಅಜ್ಜಿ ಸೆಂಚುರಿ ಮೇಲೆ ಸೆಂಚುರಿ ಇಳಿಸ್ಬೇಕು ನೋಡು, ಅವಾಗ ಅಮೀಕಂಗೆ ಕೂತ್ಕೊಂಡ್ಬಿಡ್ತಾರೆ ಸಂಜಯ್ ಮಂಜ್ರೇಕರ್. ಅಪ್ಡೇಟ್ ನಂಬರ್ 9 KL ರಾಹುಲ್ ಅವ್ರು ಮಾತಾಡಿದ್ದಾರೆ. ನೀವು ಹೇಳ್ತೀರಪ್ಪ, ನೀವು ಹಂಗಾಗಬೇಕು, ಹಿಂಗಾಗಬೇಕು, ಹಂಗಿರಬೇಕು, ಹಿಂಗಿರಬೇಕು, ಅದಾಗಬೇಕು, ಇದಾಗಬೇಕು ಅಂತೆಲ್ಲ ನೀವೆಲ್ಲ ಹೇಳ್ತೀರಾ ಫ್ಯಾನ್ಸ್ಗಳು. ಹೌದು, ಬಟ್ ನಾನು 10 years ಬ್ಯಾಕ್ ತಿರುಗಿ ನೋಡ್ತು ಅಂತಂದಾಗ ನನ್ನನ್ನು T20 ಬ್ಯಾಟರ್ ಅನ್ನೋದೇ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. 10 to almost 11 to 12 years ಬ್ಯಾಕ್ ನೋಡ್ತು ಅಂತಂದಾಗ ಅವಾಗ T20 ಬ್ಯಾಟ್ರ್ ಎಲ್ಲವರು ಟೆಸ್ಟ್ ಬ್ಯಾಟರು, ಕರ್ನಾಟಕಗೆ ಪಕ್ಕಾ ಟೆಸ್ಟ್ ಬ್ಯಾಟ್ರು, ಪಕ್ಕಾ ಕ್ವಾಲಿಟಿ ಟೆಸ್ಟ್ ಬ್ಯಾಟ್ರು. ವೈಟ್ ಬಾಲ್ ಫಾರ್ಮೆಟಿಗೆ ಲಾಯಕ್ಕೆ ಇಲ್ಲ, ಬರೀ ರೆಡ್ ಬಾಲ್ ಫಾರ್ಮೆಟ್ಗೆ ಲಾಯಕ್ ಅನ್ನೋ ಥರ ಕನ್ಸಿಡರ್ ಮಾಡ್ತಿರೋ ಒಂದು ಕಾಲದಲ್ಲಿ ನಾನು ಈ ಸ್ಟೇಜ್ಗೆ ಬಂದಿದ್ದೀನಿ ಅಂತಂದರೆ, ಈ ಸ್ಟೇಜ್ಗೆ ಬೆಳೆದಿದ್ದೀನಿ ಅಂತಂದರೆ, ಈ ರೇಂಜ್ಗೆ ಇಂಡಿಯಾದಲ್ಲಿ ಥ್ರೂಔಟ್ ದ ವರ್ಲ್ಡ್ ಹೆಸರು ಮಾಡಿದ್ದೀನಿ ಅಂತಂದರೆ, T20 ಆಡ್ತಾ ಇದ್ದೀನಿ ಅಂತಂದರೆ, ಇಷ್ಟು ವರ್ಷನೂ ಕೂಡ ಸರ್ವೈವ್ ಆಗಿದ್ದೀನಿ ಅಂತಂದರೆ ನನಗೆ ಖುಷಿ ಆಗ್ತಿದೆ. ಅವಾಗಿನ ಸ್ಟೇಜ್ನ ನಾನು ನೆನಪಿಸ್ಕೊಂಡೆ ಅಂತಂದರೆ, 10-12 ವರ್ಷದ ಹಿಂದೆ ನೆನಪಿಸ್ಕೊಂಡೆ ಅಂತಂದರೆ, ಇವಾಗ ನಾನು ಸಿಕ್ಕಾಪಟ್ಟೆ ಸಖತ್ತಾಗಾಡ್ತಾ ಇದ್ದೀನಿ. ನೀವು ಹೇಳ್ತೀರ ನಾನು ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಇಂಡಿಯನ್ ಟೀಮ್ ಆಡಬೇಕು, ಹಂಗಾಡಬೇಕು, ಹಿಂಗಾಡಬೇಕು ಅಂತ ನೀವೇನೋ ಹೇಳ್ತೀರ, ಹಂಗೂ ಆಸೆ ಇದಿಲ್ಲ ಅಂತಲ್ಲ. ಬಟ್ ಇವತ್ತಿನ ಪೊಸಿಷನ್ ಕರೆಕ್ಟಾಗಿ ನೋಡ್ತು ಅಂತಂದಾಗ, 10 ವರ್ಷ 12 ವರ್ಷ ಬ್ಯಾಕ್ ನೋಡ್ತು ಅಂತಂದಾಗ ನನಗೆ ಖುಷಿ ಆಗುತ್ತೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 10 ಏನೋ ಮುಂಬೈ ಇಂಡಿಯನ್ಸ್ ಅವರು ಕ್ವಾಲಿಫೈ ಆಗೇ ಬಿಡ್ಬೋದು ಅನ್ನೋ ಥರ ಸುನಿಲ್ ಗವಾಸ್ಕರ್ ಅವರು ಮಾತಾಡಿದ್ದಾರೆ. ಅದೇ ಹೇಳಿದ್ನಲ್ಲಪ್ಪ, ಇರ್ಬೋದು 0.5%, 0.7% ಚಾನ್ಸಸ್ ಇರ್ಬೋದು, 1% ಚಾನ್ಸ್, ದರ್ ಇಸ್ 1% ಚಾನ್ಸ್ ಅಂತ ನಾನು ಇವಾಗಲೂ ಕೂಡ ಹೇಳ್ತೀನಿ. ಮುಂಬೈ ಇಂಡಿಯನ್ಸ್ ಏನು
ಔಟ್ ಆಫ್ ದ ಟೂರ್ನಮೆಂಟ್ ಪಕ್ಕ ಆಗೋಗ್ಬಿಡುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇನ್ನೊಂದು ಮ್ಯಾಚ್ ಸೋಲ್ತು ಅಂದರೆ ಅಫಿಷಿಯಲ್ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ. ಇವಾಗ ಅವ್ರಿಗೆ ಫೀಲ್ ಆಗ್ತಿದೆ ಅಂತ ರೋಹಿತ್ ಶರ್ಮಾ ಹೊಡಿತಿರುವಂಥ ಶಾಟ್ಗಳು ನೋಡ್ತು ಅಂತಂದರೆ ಆ ಪುಲ್ ಶಾಟ್ ಆದರೂ ಆಗಿರ್ಬೋದು, ದ ಡ್ರೈವ್ಸ್ ಆದರೂ ಆಗಿರ್ಬೋದು, ಲಾಫ್ಟೆಡ್ ಶಾಟ್ಸ್ ಆದರೂ ಆಗಿರ್ಬೋದು, ಅದೆಲ್ಲ ನೋಡ್ತು ಅಂತ ಅಂದಾಗ ಇದೇ ಥರ ಇನ್ ಕೇಸ್ ಏನಾದ್ರು ರೋಹಿತ್ ಶರ್ಮಾ ಆಡ್ಬಿಡ್ತು ಮಿಕ್ಕಿರೋಂಥ ಮ್ಯಾಚ್ಗಳೆಲ್ಲ ಅಂತ ಅಂದರೆ ಏನಾದರೂ ಇನ್ ಕೇಸ್ ಏನಾದರೂ ಬುಡಕ್ಕೆ ಬಂತು ಅಂದರೆ 4ನೇ ಪೊಸಿಷನ್ಗೆ ಕ್ವಾಲಿಫೈ ಆಗುತ್ತಾ ಸಿನಾರಿಯೋ ಬಂತು ಅಂತಂದರೆ ನೆಟ್ಟಿಗೆ ಬಂದ್ಬಿಟ್ಟು ಕೂತ್ಕೊಳ್ಳೋ ಥರ ಏನಾದ್ರು ಸಿನಾರಿಯೋ ಬಂತು ಅಂತಂದರೆ ಖಂಡಿತ ಇವರು ಹರ್ಟ್ ಮಾಡುವಂಥ ಚಾನ್ಸ್ ಇದೆ. ಬೇರೆ ಟೀಮ್ಗಳಿಗೆ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಮಾಡುವಂಥ ಚಾನ್ಸ್ನ ಹರ್ಟ್ ಮಾಡುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಅದು ರಿಯಾಲಿಟಿಲಿ ಆಗುತ್ತೋ ಆಗೋದಿಲ್ವೋ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಇಷ್ಟವಾಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ.